ರಷ್ಯಾದ ಪ್ರೆಸಿಡೆಂಟ್ ವ್ಲಾದಿಮಿರ್ ಪುತಿನ್ ಪ್ರಪಂಚದ ಮೋಸ್ಟ್ ಪವರ್ಫುಲ್ ಮ್ಯಾನ್. ಪ್ರಪಂಚದಲ್ಲೇ ಅತ್ಯಂತ ಪ್ರಭಾವ ಇರೋ ವ್ಯಕ್ತಿ ಅಂದ್ರೆ ಅದು ಪುತಿನ್. ಈ ವ್ಲಾದಿಮಿರ್ ಪುತಿನ್ ಅವರು 2 ದಿನಗಳ ಹಿಂದೆ ನಮ್ಮ ಇಂಡಿಯಾಗೆ ಬರ್ತಾರೆ. ಲಾಸ್ಟ್ 2 ಡೇಸ್ ಇಂದ ಇಂಡಿಯಾದಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ನಂತರ ತಮ್ಮ ವಿದೇಶ ಪ್ರವಾಸವನ್ನ ಮುಗಿಸಿ ತಮ್ಮ ದೇಶಕ್ಕೆ ವಾಪಸ್ ಹೋಗಿದ್ದಾರೆ. ವ್ಲಾದಿಮಿರ್ ಪುತಿನ್ ಅವರ ಈ 2 ದಿನಗಳ ಪ್ರವಾಸದ ನಡುವೆ ನಡೆದಿದ್ದೆಲ್ಲ ಅಬ್ಸಲ್ಯೂಟ್ ಸಿನಿಮಾ ರೀತಿ ಇದೆ. ಈ ವಿಡಿಯೋದಲ್ಲಿ ರಷ್ಯಾ ಹಾಗೂ ಇಂಡಿಯಾ ಮಧ್ಯೆ ನಡೆದ ಒಪ್ಪಂದಗಳಾದ್ರೂ ಏನು ಅಂಡ್ ಇಂಡಿಯಾ ಮತ್ತೆ ರಷ್ಯಾ ಸೇರಿ ಅಮೆರಿಕಾಗೆ ಗುನ್ನ ಇಟ್ಟಿದ್ದು ಹೇಗೆ ಅನ್ನೋದನ್ನ ನೋಡೋಣ. ಮೊದಲನೇ ವಿಷಯ ಏನು ಅನ್ನೋದನ್ನ ನೋಡೋದಕ್ಕೂ ಮುಂಚೆ ಒಂದು ಸಣ್ಣ ಬ್ಯಾಕ್ ಟ್ರಾಪ್ ಗೆ ಹೋಗೋದಾದ್ರೆ, ರಷ್ಯಾ ಹಾಗೂ ಉಕ್ರೇನ್ ಮಧ್ಯೆ ಯುದ್ಧ ನಡೀತಾ ಇದೆ. ಈ ಯುದ್ಧದಲ್ಲಿ ಉಕ್ರೇನ್ ಪರವಾಗಿ ಪ್ರಪಂಚದ ಎಲ್ಲಾ ಶಕ್ತಿಶಾಲಿ ದೇಶಗಳು ಈ ದೇಶದ ಪರವಾಗಿ ನಿಂತಿವೆ. ಪೂರ್ತಿ ಯುರೋಪ್ ಹಾಗೂ ಅಮೆರಿಕ ಕೂಡ ಉಕ್ರೇನ್ ಪರವಾಗಿ ನಿಂತಿದೆ. ಆಯುಧಗಳು ಅಥವಾ ವೆಪನ್ಸ್ ಗಳನ್ನ ಸೆಂಡ್ ಮಾಡ್ತಾರೆ, ಹಣವನ್ನ ಕಳಿಸ್ತಾರೆ. ಏನೆಲ್ಲ ಕೊಟ್ರು ಸಹ ಬೇಸಿಕಲಿ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧ ಇವಾಗ ಯಾವ ರೀತಿ ಪರಿಸ್ಥಿತಿಗೆ ಬಂದು ನಿಂತಿದೆ ಅಂದ್ರೆ, ರಷ್ಯಾ ವರ್ಸಸ್ ದಿ ಹೋಲ್ ಆಫ್ ವೆಸ್ಟರ್ನ್ ವರ್ಲ್ಡ್. ಪೂರ್ತಿ ವೆಸ್ಟರ್ನ್ ದೇಶಗಳು ಯುರೋಪ್ ಹಾಗೂ ಅಮೆರಿಕ ಒಂದ್ ಸೈಡ್ ಇದ್ರೆ, ರಷ್ಯಾ ಈಸ್ ಆನ್ ಅನದರ್ ಸೈಡ್. ಈ ರಷ್ಯಾ ಹಾಗೂ ವೆಸ್ಟರ್ನ್ ವರ್ಲ್ಡ್ ನಡುವಿನ ಯುದ್ಧ 3 ವರ್ಷಗಳಿಂದ ನಡೀತಾ ಇದೆ. ಅಂಡ್ ಇವತ್ತಿಗೂ ಸಹ ಈ ವೆಸ್ಟರ್ನ್ ದೇಶಗಳಿಗೆ ರಷ್ಯಾನ ಸೋಲ್ಸೋದಕ್ಕಾಗ್ಲೇ ಇಲ್ಲ. ರಷ್ಯಾ ಕೂಡ ಮುಂದಿಟ್ಟ ಹೆಜ್ಜೆನ ಹಿಂದೆ ತೆಗಿಲೇ ಇಲ್ಲ. ಅಕ್ಷರಶಃ ರಷ್ಯಾ ಉಕ್ರೇನ್ ನ ಧ್ವಂಸ ಮಾಡಿ ಇಟ್ಟಿದೆ. ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದ ಟ್ರಂಪ್ ಏನ್ ಮಾಡ್ತಾರೆ ಅಂದ್ರೆ, ಹೇಗೆ ರಷ್ಯಾ ಪ್ರಪಂಚದ ಎಲ್ಲಾ ಶಕ್ತಿಶಾಲಿ ದೇಶಗಳನ್ನ ಎದುರಾಕೊಂಡು ಸರ್ವೈವ್ ಆಗ್ತಾ ಇದೆ, ರಷ್ಯಾಗೆ ಇಷ್ಟೊಂದು ಸೂಪರ್ ಪವರ್ ಬರ್ತಾ ಇರೋದಾದ್ರೂ ಎಲ್ಲಿಂದ ಅಂತ ನೋಡಿದ್ರೆ, ರಷ್ಯಾದ ಹಿಂದೆ 2 ರಾಕ್ಷಸ ದೇಶಗಳು ಇದಾವೆ. ಮೊದಲನೇದು ಚೈನಾ, ಎರಡನೇದು ಇಂಡಿಯಾ. ಈ 2 ದೇಶಗಳು ಬಂದು ರಷ್ಯಾದ ಎಕನಾಮಿ ಬೀಳ್ದಾಗೆ, ಎಸ್ಪೆಷಲಿ ಫೈನಾನ್ಷಿಯಲಿ ಈ 2 ದೇಶಗಳು ರಷ್ಯಾಗೆ ಬ್ಯಾಕ್ ಬೋನ್ ಅನಿಸಿಕೊಂಡಿವೆ. ಈ 2 ದೇಶಗಳು ರಷ್ಯಾದಿಂದ ಎನರ್ಜಿ ಬೈ ಮಾಡ್ತಾ ಇದಾವೆ. ಈ ರೀತಿಯ ಸನ್ನಿವೇಶದಲ್ಲಿ ಇಂಡಿಯಾ ಮತ್ತೆ ಚೈನಾ ರಷ್ಯಾದಿಂದ ಆಯಿಲ್ ಬೈ ಮಾಡ್ತಾ ಇರೋದಕ್ಕೆ ರಷ್ಯಾದ ಎಕನಾಮಿ ಇಷ್ಟೊಂದು ದೇಶಗಳು ಅದರ ವಿರುದ್ಧ ಸ್ಯಾಂಕ್ಷನ್ ಹಾಕಿದ್ರು ಸಹ ಬೀಳದೆ ಇರೋ ಹಾಗೆ ನಿಂತಿದೆ. ಇದನ್ನೆಲ್ಲ ನೋಡ್ತಾ ಇದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದೆ ಏನ್ ಮಾಡ್ತಾರೆ ಅಂತ ನೋಡಿದ್ರೆ, ಚೈನಾ ಅಮೆರಿಕ ಮಾತನ್ನ ಯಾವುದೇ ಕಾರಣಕ್ಕೂ ಕೇಳಲ್ಲ. ಈಗಂತ ಅಲ್ಲ, ಮುಂಚೆಯಿಂದಲೂ ಸಹ ಅಮೆರಿಕದ ಮಾತನ್ನ ಚೈನಾ ಕೇಳಲ್ಲ. ಬೇಸಿಕಲಿ ಅಮೆರಿಕ ಮತ್ತೆ ಚೈನಾ ರೈವಲ್ರೀಸ್. ಇಲ್ಲಿ ಟ್ರಂಪ್ ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ, ನಾವು ಇಂಡಿಯಾನ ಈಸಿಯಾಗಿ ಒಪ್ಪಿಸಬಹುದು, ನಾವ್ ಹೇಳಿದ್ರೆ ಇಂಡಿಯಾ ಚಾಚು ತಪ್ಪದೆ ಪಾಲಿಸ್ತಾರೆ ಅಂತ ಹೇಳಿ ಟ್ರಂಪ್ ಏನ್ ಮಾಡ್ತಾರೆ ಅಂದ್ರೆ 50% ತಾರೀಫ್ ನ ಇಂಡಿಯಾ ಮೇಲೆ ಹಾಕ್ತಾರೆ. ಇಂಡಿಯಾ ಇದಕ್ಕೆ ಬಗ್ತಾ ಯಾವುದೇ ಕಾರಣಕ್ಕೂ ತಲೆಬಾಗ್ಲಿಲ್ಲ. ಸೊ ಟ್ರಂಪ್ ನೋಡ್ತಾರೆ ಇಂಡಿಯಾ ಟ್ರಂಪ್ ಮಾತನ್ನ ಕೇಳಲ್ಲ. ಈ ಟ್ಯಾಕ್ಸ್ ಇಂಡಿಯಾ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂದ್ರೆ, ಟೆಕ್ಸ್ಟೈಲ್, ಜ್ಯುವೆಲರಿ, ಡೈಮಂಡ್ ಅಂಡ್ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ಗಳು ತುಂಬಾ ಬಾಧೆಯನ್ನ ಪಡ್ತವೆ. ಇಂಡಿಯಾದಲ್ಲಿರೋ ಹಲವಾರು ಬಿಸ್ನೆಸ್ ಮ್ಯಾನ್ಸ್ ಗಳು ತಮ್ಮ ಬಿಸ್ನೆಸ್ ನ ಕ್ಲೋಸ್ ಮಾಡ್ತಾರೆ. ಇಂಡಿಯಾದಲ್ಲಿರೋ ಹಲವಾರು ವ್ಯಾಪಾರಿಗಳಿಗೆ ಇದರಿಂದ ತುಂಬಾ ದೊಡ್ಡ ನಷ್ಟ ಆಗುತ್ತೆ. ಇಷ್ಟೊಂದು ತಾರೀಫ್ ಅನ್ನ ಇಂಡಿಯಾ ಮೇಲೆ ಹಾಕಿದ್ರು ಸಹ ಇಂಡಿಯಾ ಯಾಕೆ ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂತ ಹೇಳಿ ಟ್ರಂಪ್ ತುಂಬಾ ಬಾಧೆ ಪಡ್ತಾರೆ. ಇಲ್ಲಿ ಟ್ರಂಪ್ ಐಡಿಯಾ ಏನು ಅಂದ್ರೆ, ಚೈನಾನ ನಾವ್ ಯಾವುದೇ ಕಾರಣಕ್ಕೂ ಎದುರಾಕೊಳ್ಳೋದಕ್ ಆಗಲ್ಲ. ಸೊ ಇಂಡಿಯಾಗೆ ಬೆದರಿಕೆ ಹಾಕಿದ್ರೆ ಅವರು ಈಸಿಯಾಗಿ ತಲೆ ಬಾಗ್ತಾರೆ ಅಂತ ಅನ್ಕೊಳ್ತಾರೆ. ಇವೆಲ್ಲದಕ್ಕಿಂತ ದೊಡ್ಡ ಟ್ವಿಸ್ಟ್ ಏನಂದ್ರೆ ಈ ಮೀಟಿಂಗ್. ನೀವು ರಷ್ಯಾದ ಜೊತೆ ಇರುವ ಸಂಬಂಧವನ್ನ ಕಟ್ ಮಾಡ್ಕೋಬೇಕು, ಅವ್ರ ಜೊತೆ ವ್ಯಾಪಾರ ಮಾಡಬಾರ್ದು, ನಿಮ್ಮಿಂದಲೇ ರಷ್ಯಾ ಹಾಗೂ ಉಕ್ರೇನ್ ಯುದ್ಧ ನಡೀತಾ ಇರೋದು, ನೀವು ರಷ್ಯಾಗೆ ಫಂಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಭಾರತಕ್ಕೆ ಬೆದರಿಕೆ ಹಾಕ್ತಾರೆ ಅಮೆರಿಕ. ಯಾವಾಗ ಈ ಗೊಡ್ಡು ಬೆದರಿಕೆಗೆಲ್ಲ ಭಾರತ ಬಗ್ಗಲ್ವೋ, ಡೈರೆಕ್ಟ್ ರಷ್ಯಾದಿಂದ ಪುತಿನ್ ಅವರೇ ಇಂಡಿಯಾಗೆ ಬಂದಿಳಿದಿದ್ದಾರೆ. ಇಂಡಿಯಾಗೆ ಬಂದ ಪುತಿನ್ ಅವರು ಏನೇನ್ ಮಾತಾಡಿದ್ದಾರೆ ಅಂತ ನೋಡಿದ್ರೆ, ಮೊದಲನೇ ವಿಷಯ ಏನ್ ಹೇಳ್ತಾರೆ ಅಂದ್ರೆ, 75 ವರ್ಷಗಳ ಹಿಂದೆ ಭಾರತ ಬ್ರಿಟಿಷ್ ಕಾಲೋನಿ ಅಂಡರ್ ಇತ್ತು. ಆ ರೀತಿಯ ಇಂಡಿಯಾ ಅಂತ ಅನ್ಕೋತಾ ಇದ್ದೀರಾ ಅಮೆರಿಕದವ್ರು ನೀವು. ಇಂಡಿಯಾ ಈಸ್ ಅ ಗ್ರೇಟ್ ಪವರ್. ಇವತ್ತು ಇಂಡಿಯಾ ಬಂದು ಒಂದು ರಾಕ್ಷಸ ಶಕ್ತಿ. ನೀವ್ ಯಾರಿಗ್ ಬೆದರಿಕೆ ಆಗ್ತಾ ಇರೋದು ಅಂತ ಹೇಳಿ ಪುತಿನ್ ಅವರು ಇಂಡೈರೆಕ್ಟ್ ಆಗಿ ಅಮೆರಿಕಾಗೆ ವಾರ್ನಿಂಗ್ ಕೊಡ್ತಾರೆ. ಇಂಡಿಯಾಸ್ ಗವರ್ನಮೆಂಟ್ ಈಸ್ ನಾಟ್ ದ ಕೈಂಡ್ ಆಫ್ ಗವರ್ನಮೆಂಟ್ ದಟ್ ಈಲ್ ಟು ಪ್ರೆಷರ್. ಅಂದ್ರೆ ಇಂಡಿಯನ್ ಗವರ್ನಮೆಂಟ್ ಅಂದ್ರೆ ನೀವೇನ್ ಅನ್ಕೊಂಡಿದೀರಾ? ಈ ವೆಸ್ಟರ್ನ್ ದೇಶಗಳು ಟ್ರಂಪ್ ಬಂದು ಬೆದರಿಕೆ ಹಾಕಿದ್ರೆ ಇವರು ಎದುರ್ಕೊಂತಾರೆ ಅನ್ಕೊಂಡಿದೀರಾ? ಇವರು ಎದುರ್ಕೊಳ್ಳೋ ಜನ ಅಲ್ಲ ಅಂತ ಹೇಳಿ ಪುತಿನ್ ಅವ್ರು ಹೇಳ್ತಾ ಇದ್ದಾರೆ. ರಷ್ಯಾದ ಪ್ರೆಸಿಡೆಂಟ್ ನಮ್ಮ ಮಣ್ಣಲ್ಲಿ ಕೂತು ನಮ್ಮ ದೇಶದ ಬಗ್ಗೆ ಇಡೀ ಪ್ರಪಂಚಕ್ಕೆ ಸಂದೇಶ ಕೊಡ್ತಾ ಇದ್ದಾರೆ. ಇಂಡಿಯನ್ ಸಾಯಿಲ್ ಅಲ್ಲಿ ಕೂತು ಕೆಜಿಎಫ್ ರೀತಿಯ ಡೈಲಾಗ್ ಗಳನ್ನ ಹೊಡಿತಾ ಇದ್ದಾರೆ. ಮೂರನೇ ವಿಷಯ ಇಲ್ಲಿ ಏನ್ ಹೇಳ್ತಾರೆ ಅಂತ ನೋಡಿದ್ರೆ, ರಷ್ಯಾ ಹಾಗೂ ಇಂಡಿಯಾ ಸೇರಿ ಅವ್ರಿಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನ ಮಾಡ್ತಾರೆ. ನೀನ್ ಯಾರು ಕೇಳೋದಕ್ಕೆ? ನೀವ್ ಯಾರು ಅದನ್ನ ಮಾಡ್ಬೇಡ ಇದನ್ ಮಾಡ್ಬೇಡ ಅಂತ ಹೇಳೋದಕ್ಕೆ? ಇಂಡಿಯಾದ ಅಭಿವೃದ್ಧಿಯನ್ನ ಕಂಡು ಕೆಲವರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ, ಇಂಡಿಯಾದ ಬೆಳವಣಿಗೆಯನ್ನ ಸಹಿಸ್ತಾ ಇಲ್ಲ. ಇದೇ ಕಾರಣಕ್ಕೆ ಟ್ಯಾಕ್ಸ್ ಸ್ಯಾಂಕ್ಷನ್ಸ್ ಅಂತ ಹೇಳಿ ವಿವಿಧ ರೀತಿಯ ಸಮಸ್ಯೆಗಳನ್ನ ತಂದೊಡ್ಡಿ ಭಾರತದ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ನೀವೇನೇ ಮಾಡಿದ್ರು ಸಹ ರಷ್ಯಾನು ಸೋಲಲ್ಲ, ಇಂಡಿಯಾನು ಸೋಲಲ್ಲ. ಇಂಡಿಯಾ ಹಾಗೂ ರಷ್ಯಾದ ಮಧ್ಯೆ ಇರುವ ಫ್ರೆಂಡ್ಶಿಪ್ ಎಂತದ್ದು ಅಂತ ನೋಡೋದಾದ್ರೆ, ಮೇಜರ್ಲಿ ನಾವು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ನೆಲ್ಲ ಬಲ್ಕ್ ಆಗಿ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೋತೀವಿ. ಇಲ್ಲಿ ಪುತಿನ್ ಅವರು ಏನ್ ಹೇಳ್ತಾರೆ ಅಂದ್ರೆ, ನಾವು ಇನ್ನು ಅಡ್ವಾನ್ಸ್ ಆಗಿರೋ ವೆಪನ್ಸ್ ಗಳನ್ನ ನೀಡ್ತೀವಿ. ಕೇವಲ ಕೊಡೋದು ಮಾತ್ರ ಅಲ್ಲ, ನಾವು ಟೆಕ್ನಾಲಜಿನ ಶೇರ್ ಮಾಡ್ತೀವಿ. ಇದನ್ನ ಹೇಗೆ ಪ್ರೊಡ್ಯೂಸ್ ಮಾಡೋದು, ಇದರಲ್ಲಿ ಯಾವ್ಯಾವ ರೀತಿಯ ಡಾಟಾ ಇರುತ್ತೆ,
ಪರಸ್ಪರ ಹೊಂದಾಣಿಕೆಯಿಂದ ನಾವು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡಬಹುದು ಅಂತ ಹೇಳ್ತಾ ಇಂಡಿಯಾಗೆ ಒಂದು ಬಂಪರ್ ಆಫರ್ ನ ನೀಡಿದ್ದಾರೆ. ಒಂದ್ಸಲ ನೀವು ನಮ್ಮ ಹತ್ರ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ನ ತಗೊಂಡ್ರೆ ಮತ್ತೆ ನಮ್ಮ ಹತ್ರ ಬರೋ ಅವಶ್ಯಕತೆ ಇಲ್ಲ. ಕಂಪ್ಲೀಟ್ ಆಗಿ ಅದರ ಟೆಕ್ನಿಕಲ್ಸ್ ವಿಷಯ ಏನಿದೆ ಮತ್ತೆ ಅದನ್ನ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡೋದು ಕಂಪ್ಲೀಟ್ ಡೀಟೇಲ್ಸ್ ನ ನಿಮ್ಗೆ ಕೊಡ್ತೀವಿ. ಇನ್ಫಾರ್ಮೇಶನ್ ಎಲ್ಲ ತಗೊಂಡು ಖುದ್ದಾಗಿ ನೀವೇ ಮ್ಯಾನುಫ್ಯಾಕ್ಚರ್ ಮಾಡಿ ಅಭಿವೃದ್ಧಿ ಹೊಂದಿ ಅಂತ ಹೇಳ್ತಾ ಇಂಡಿಯಾಗೆ ಬೆನ್ನೆಲುಬಾಗಿ ಸಪೋರ್ಟ್ ಮಾಡ್ತಾ ಇದೆ. ನೆಕ್ಸ್ಟ್ ಏನ್ ಹೇಳ್ತಾರೆ ಅಂತ ನೋಡಿದ್ರೆ, ರಷ್ಯಾ ಹಾಗೂ ಇಂಡಿಯಾ ಮಧ್ಯೆ ಇರೋ ರಿಲೇಷನ್ ನ ಇನ್ನೂ ದೊಡ್ಡದಾಗಿ ಬೆಳೆಸಬೇಕು. ಇನ್ನೂ ತುಂಬಾ ದೊಡ್ಡ ವಿಷಯಗಳಿವೆ. ಬಿಸ್ನೆಸ್ ನ ಇಂಪ್ರೂವ್ ಮಾಡಬೇಕು. ರಷ್ಯಾದಲ್ಲಿ ಇರೋ ಜನ ಇಂಡಿಯಾಗೆ ಬರಬೇಕು, ಇಂಡಿಯಾದಲ್ಲಿ ಇರೋ ಜನ ರಷ್ಯಾಗೆ ಹೋಗ್ಬೇಕು. ಇದಷ್ಟೇ ಅಲ್ಲ, ರಷ್ಯಾ ಓಷನ್ಗೂ ಮತ್ತೆ ಇಂಡಿಯನ್ ಓಷನ್ಗೂ ನಡುವೆ ಒಂದು ದೊಡ್ಡ ರಸ್ತೆಯನ್ನೇ ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ವ್ಲಾದಿಮಿರ್ ಪುತಿನ್ ಅವರು. ಅಂದ್ರೆ ಒಂದು ರೋಡ್ ನೆಟ್ವರ್ಕ್ ನೇ ಎಸ್ಟಾಬ್ಲಿಷ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇಮ್ಯಾಜಿನ್ ಮಾಡಿ, ರಷ್ಯಾ ಎಲ್ಲಿದೆ? ನಾರ್ತ್ ಅಲ್ಲಿ ಇದೆ. ಇಂಡಿಯಾ ಎಲ್ಲಿದೆ? ಟ್ರಾಪಿಕಲ್ ಅಲ್ಲಿ ಇದೆ. ಸಾವಿರಾರು ಕಿಲೋಮೀಟರ್ ದೂರ ಇರೋ ರಷ್ಯಾ ಹಾಗೂ ಇಂಡಿಯಾ ಮಧ್ಯೆ ರೋಡ್ ನೆಟ್ವರ್ಕ್ ನ ಬಿಲ್ಡ್ ಮಾಡ್ತಿದೀವಿ ಅಂತ ರಷ್ಯಾದವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನ್ ಹೇಳ್ತಾರೆ ಅಂತ ನೋಡಿದ್ರೆ, ಅಮೆರಿಕ ರಷ್ಯಾದಿಂದ ಎನರ್ಜಿ ಬೈ ಮಾಡ್ತಾ ಇದೆ. ನಿಮ್ಗೆ ಬೇಕಾಗಿರುವ ನ್ಯೂಕ್ಲಿಯರ್ ಫ್ಯೂಯಲ್ ನ ನೀವು ತಗೊಳ್ತಾ ಇದ್ದೀರಾ, ಆದ್ರೆ ಇಂಡಿಯಾಗೆ ಮಾತ್ರ ತಗೊಳ್ಬೇಡ ಅಂತ ಹೇಳೋದಕ್ಕೆ ನಿಮ್ಗೆ ಎಷ್ಟು ಅರ್ಹತೆ ಇದೆ ಅಂತ ಹೇಳಿ ಡೈರೆಕ್ಟ್ ಆಗಿ ಹೆಸರನ್ನ ಮೆನ್ಷನ್ ಮಾಡಿ ಅಮೆರಿಕಾಗೆ ಟಾಂಗ್ ಕೊಟ್ಟಿದ್ದಾರೆ. ರಷ್ಯಾ ಅಂಡ್ ಇಂಡಿಯಾ ಮಧ್ಯೆ ಇರುವ ಸಂಬಂಧ ಹೇಗಿರ್ಬೇಕು ಅನ್ನೋದನ್ನ ಅಮೆರಿಕ ಡಿಸೈಡ್ ಮಾಡಬಾರ್ದು. ನಮ್ಮ ಸಂಬಂಧ ಹೇಗಿರ್ಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡಬೇಕು. ನಮ್ಮ ಸಂಬಂಧ ಇನ್ನು ಬೆಳೀತಾ ಹೋಗ್ಬೇಕು. ಪ್ರಪಂಚದಲ್ಲೇ ರಷ್ಯಾವನ್ನ ಮೂಲೆ ಗುಂಪು ಮಾಡಿದೀವಿ ಅಂತ ಟ್ರಂಪ್ ಅನ್ಕೊಳ್ತಾ ಇದ್ರೆ, ಇಂಡಿಯಾ ಹಾಗೂ ಚೈನಾ ರಷ್ಯಾಗೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿವೆ. ಇಂಡಿಯಾ ಹಾಗೂ ಚೈನಾ ಮಧ್ಯೆ ಸಂಘರ್ಷಗಳು ಇವೆ. ಈ ಸಂಘರ್ಷಣೆಯನ್ನ ತಡೆಯೋದಕ್ಕೆ ರಷ್ಯಾ ಯಾವಾಗಲೂ ನಮ್ ಜೊತೆ ಸದಾ ಇದ್ದೇ ಇರುತ್ತೆ. ಚೈನಾ ಮತ್ತೆ ರಷ್ಯಾ ಸಂಬಂಧವನ್ನ ಬ್ಯಾಲೆನ್ಸ್ ಮಾಡೋ ವ್ಯಕ್ತಿ ಯಾರಾದ್ರೂ ಪ್ರಪಂಚದಲ್ಲಿ ಇದ್ದಾರೆ ಅಂದ್ರೆ ಅದು ವ್ಲಾದಿಮಿರ್ ಪುತಿನ್ ಅವರು ಮಾತ್ರ. ಆ ಹಳೆ ಕಾಲಗಳೆಲ್ಲ ಹೊರಟೋಯ್ತು. ಅಮೆರಿಕನ ನೋಡಿ ಎದುರ್ಕೊಳ್ಳೋದು. ಇಂಡಿಯಾ ಈಗ ಬೆಳವಣಿಗೆ ಕಂಡಿದೆ. ಅಟ್ ಪ್ರೆಸೆಂಟ್ ಪ್ರಪಂಚದಲ್ಲಿರೋ ಅನೇಕ ದೇಶಗಳು ಇಂಡಿಯಾನ ಫಾಲೋ ಮಾಡ್ತಾ ಇದ್ದಾರೆ. ಈ ರೀತಿಯ ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸ್ ಗಳನ್ನ ಪುತಿನ್ ಅವರು ಕೊಟ್ಟಿದ್ದಾರೆ. ಅದು ಕೂಡ ಭಾರತದ ನೆಲದಲ್ಲಿ ನಿಂತು. ಇದಕ್ಕಿಂತ ಮುಖ್ಯವಾದ ಘಟನೆಗಳು ನಡೆದಿದ್ದಾವೆ. ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿರುವ ಮೋದಿ ಅವರು ಏನ್ ಹೇಳ್ತಾರೆ ಅಂತ ನೋಡಿದ್ರೆ, ಕಳೆದ ಕೆಲವು ದಶಕಗಳಿಂದ ಹ್ಯುಮ್ಯಾನಿಟಿ ತುಂಬಾ ಚೇಂಜ್ ಆಗಿದೆ. ಪ್ರಪಂಚದಲ್ಲೇ ನೋಡಿದ್ರೆ ಏನೆಲ್ಲ ಮಾರ್ಪಾಡುಗಳು ಆಗಿವೆ. AI ಕೂಡ ಬಂದಿದೆ. ಬಟ್ ಇಂಡಿಯಾ ಮತ್ತೆ ರಷ್ಯಾ ಮಧ್ಯೆ ಇರುವ ಸಂಬಂಧ ಹಾಗೆ ಉಳಿದಿದೆ. ರಷ್ಯಾ ಮತ್ತೆ ಇಂಡಿಯಾ ಸಂಬಂಧ ಒಂದು ನಕ್ಷತ್ರದ ರೀತಿ ಯಾವಾಗ್ಲೂ ಇರಬೇಕು. ಅದು ಅಳಿಸೋಗ್ಬಾರ್ದು. ಅಂಡ್ ಅಳಿಸೋದು ಇಲ್ಲ ಅಂತ ಹೇಳಿ ರಷ್ಯಾನ ಹೊಗಳುತ್ತಾರೆ. ಕೊನೆಗೆ ಕೆಲವೊಂದು ಗಿಫ್ಟ್ಸ್ ಗಳನ್ನ ನೀಡಿ ಪುತಿನ್ ಅವರಿಗೆ ಬೀಳ್ಕೊಡುಗೆ ಕೊಡ್ತಾರೆ. ಈ ಗಿಫ್ಟ್ಸ್ ಗಳಲ್ಲೂ ಕೂಡ ಎಂತಹ ಪಾಲಿಟಿಕ್ಸ್ ಇದೆ ಅಂತ ನೋಡಿದ್ರೆ, ಗಿಫ್ಟ್ ಗಳಂದ್ರೆ ನಾರ್ಮಲ್ ವಿಷಯ ಅಂತ ಅನ್ಕೋಬಹುದು. ಪುತಿನ್ ಅವರಿಗೆ ಕೊಟ್ಟಿರೋ ಒಂದೊಂದು ಗಿಫ್ಟಿನ ಹಿಂದೆ ಹಲವಾರು ರಹಸ್ಯಗಳು ಅಡಗಿವೆ. ಸಿಲ್ವರ್ ಟೀ ಸೆಟ್ ವಿತ್ ಸಮ್ ಟೀ ನ ಕೊಡ್ತಾರೆ. ಒಂದು ಒಳ್ಳೆಯ ಸಿಲ್ವರ್ ಟೀ ಸೆಟ್ ನಲ್ಲಿ ಪುತಿನ್ ಅವರಿಗೆ ಈ ಗಿಫ್ಟ್ ನ ಕೊಡ್ತಾರೆ. ಈ ಟೀ ಬಂದು ಯಾವ ಟೀ ಅಂತ ನೋಡಿದ್ರೆ ಅಸ್ಸಾಂ ಟೀ. ಅಸ್ಸಾಂ ಟೀ ನಲ್ಲಿ ಏನು ರಹಸ್ಯ ಇದೆ ಅಂತ ಕೇಳಿದ್ರೆ, ಅಸ್ಸಾಂ ಅಲ್ಲಿ ಟೀ ಬೆಳಿಬೇಕು ಅಂತ ಹೇಳಿದ್ರೆ ಬ್ರಹ್ಮಪುತ್ರ ನದಿಯಿಂದ ನೀರ್ ಬರಬೇಕು. ಬ್ರಹ್ಮಪುತ್ರ ನದಿ ಚೈನಾದಿಂದ ಬರುತ್ತೆ. ಆ ಬ್ರಹ್ಮಪುತ್ರ ನದಿಯ ನೀರನ್ನ ನಿಮ್ಗೆ ಕೊಡೋದಿಲ್ಲ ಅಂತ ಹೇಳಿ ಚೈನಾ ಡ್ಯಾಮ್ ನ ಕಟ್ತಾ ಇದೆ. ನದಿ ನೀರು ಅವರಿಗೆ ಸಿಗೋ ಹಾಗೆ ಮಾಡೋದಿಲ್ಲ ಅಂತ ಹೇಳಿ ಅವಾಗವಾಗ ಕೆಲವು ಸೌಂಡ್ಗಳು ಆಚೆ ಕಡೆ ಬರ್ತವೆ. ಸೊ ನಾವು ರಷ್ಯಾಗೆ ಅಸ್ಸಾಂ ಟೀನ ಕೊಟ್ಟು ಇಂಡೈರೆಕ್ಟ್ ರಾಜಕೀಯ ಮಾಡಿದ್ದಾದ್ರೂ ಏನು ಅಂತ ಹೇಳಿದ್ರೆ, ಚೈನಾದಿಂದ ಬಂದಿರೋ ಬ್ರಹ್ಮಪುತ್ರ ನದಿಯ ನೀರಿಂದ ಬೆಳೆದಿರೋ ಈ ಅಸ್ಸಾಂ ಟೀನ ರಷ್ಯಾಗೆ ಕೊಟ್ಟು, ಅಸ್ಸಾಂ ಟೀ ಕೂಡ ನಮ್ಮ ಪ್ರಾಪರ್ಟಿ, ಬ್ರಹ್ಮಪುತ್ರ ನದಿ ಕೂಡ ನಮ್ಮ ಪ್ರಾಪರ್ಟಿ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ವರ್ಲ್ಡ್ಗೆ ಒಂದು ಮೆಸೇಜ್ ಕೊಟ್ಟಿದೆ. ಅಂದ್ರೆ ಇದರ ಹಿಂದೆ ಒಂದು ಆಂಟಿ ಚೈನಾ ಮಾಡೆಲ್ ಇದೆ. ನಂತರ ಕಾಶ್ಮೀರಿ ಕುಂಕುಮ ಅಂತ ಹೇಳಿ ಕೊಡ್ತಾರೆ. ಕುಂಕುಮ ತಗೊಂಡು ಪುತಿನ್ ಅವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಇದರ ಹಿಂದೆ ಕೂಡ ಒಂದು ರಾಜಕೀಯ ಇದೆ. ಕಾಶ್ಮೀರ ಎಲ್ಲಿದೆ? ಇಂಡಿಯಾದಲ್ಲಿ ಇದೆ. ಆದ್ರೆ ಕಾಶ್ಮೀರನ ನಮ್ದು ಅಂತ ಹೇಳ್ಕೊಂಡು ತಿರ್ಗೋ ದೇಶಕ್ಕೆ ಅಂದ್ರೆ ಪಾಕಿಸ್ತಾನಕ್ಕೆ ಕಾಶ್ಮೀರ ನಮ್ದು. ಇಂಡಿಯಾದಲ್ಲಿ ಇರೋ ಡಿಫರೆನ್ಸ್ ನ ರಷ್ಯಾಗೆ ಕೊಡ್ತಾ ಇದೀವಿ ಅಂತ ಹೇಳಿ ಕಾಶ್ಮೀರದ ಸ್ಯಾಫ್ರನ್ ನ ಗಿಫ್ಟ್ ಮಾಡ್ತಾರೆ ಪ್ರಧಾನಿ ಮೋದಿ ಅವರು ಪ್ರೆಸಿಡೆಂಟ್ ಪುತಿನ್ ಅವ್ರಿಗೆ. ನಂತರ ರಷ್ಯನ್ ಲ್ಯಾಂಗ್ವೇಜ್ ಗೆ ಟ್ರಾನ್ಸ್ಲೇಟ್ ಆಗಿರೋ ಭಗವದ್ಗೀತೆಯನ್ನ ಕೊಡ್ತಾರೆ. ಮತ್ತೆ ಒಂದು ಕುದುರೆ ವಿಗ್ರಹನ ಕೊಡ್ತಾರೆ. ಇದನ್ನೆಲ್ಲ ಉಡುಗೊರೆ ರೀತಿ ರಷ್ಯಾಗೆ ಕೊಟ್ಟಿದ್ದಾರೆ. ಈ ಗಿಫ್ಟ್ ಗಳಲ್ಲೂ ಸಹ ಅತಿ ದೊಡ್ಡ ಲೇಯರ್ ಆಫ್ ಪಾಲಿಟಿಕ್ಸ್ ನ ಯೂಸ್ ಮಾಡಿದ್ದಾರೆ. ಇದು ರಷ್ಯಾದ ಪ್ರೆಸಿಡೆಂಟ್ ವ್ಲಾದಿಮಿರ್ ಪುತಿನ್ ಅವರ ಭಾರತದ ಪ್ರವಾಸ.